ವೆಲ್ಕಮ್ ಟು MS ಆಟೋ ವರ್ಲ್ಡ್. ಇವತ್ತು ನಮ್ಮ ಮುಂದೆ ಅಶೋಕ್ ಲೈಲ್ಯಾಂಡ್ ಅವರ ಒಂದು ಟಿಪ್ಪರ್ ವೆಹಿಕಲ್ಸ್ ನಮ್ಮ ಮುಂದೆ ಇದೆ. ಈ ಒಂದು ಗಾಡಿಯ ಸ್ಪೆಷಾಲಿಟಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಗಾಡಿಯ GVW ಬಂದು 28,000 GVW ಇದೆ. ಮತ್ತೆ ಇಂಜಿನ್ ಆರ್ಸ್ ಪವರ್ ಬಂದು 250 ಆರ್ಸ್ ಪವರ್ ಇಂಜಿನ್ TN ಸೀರೀಸ್ ನ ಟಿಪ್ಪರ್ ಆಗಿದೆ. ಈ ಒಂದು ಅಶೋಕ್ ಲೈಲ್ಯಾಂಡ್ ಅವರ ಟಿಪ್ಪರ್ ಇದೊಂದು ಮಾಡೆಲ್ ಆಗಿದೆ. ಈ ಒಂದು ಮಾಡೆಲ್ ಬಂದು BS6 ಅಶೋಕ್ ಲೈಲ್ಯಾಂಡ್ ವೆಹಿಕಲ್ಸ್ ಆಗಿದೆ. ಅವತಾರ್ ಸೀರೀಸ್ ನ ಒಂದು ವೆಹಿಕಲ್ ಆಗಿದೆ ಇದು. ಇವಾಗ ನೀವು ನೋಡ್ತಾ ಇರೋದು ಟಿಪ್ಪರ್ ನ ಹೈಡ್ರಾಲಿಕ್ ಆಯಿಲ್ ಟ್ಯಾಂಕ್ ಇದು. ಮತ್ತೆ ಇದು ಬಂದು ಟಿಲ್ಟ್ ಕ್ಯಾಬಿನ್ ಲಿಫ್ಟ್ ಮಾಡೋದು. ಎರಡು ಬ್ಯಾಟರಿಗಳಿದೆ 24 ವೋಲ್ಟ್ ಇದು. ಮತ್ತೆ ಈ ಒಂದು ಡೀಸೆಲ್ ಟ್ಯಾಂಕ್ ನೋಡ್ತಾ ಇದ್ರೆ ಇದ್ರ ಕೆಪಾಸಿಟಿ ಬಂದು 220 ಲೀಟರ್ 220 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಇದು ಬಂದು ಡಂಪರ್ ನ ಡೀಟೇಲ್ಸ್ ಇದೆ, ಎಷ್ಟೆಷ್ಟು ಡೆಪ್ತ್ ಇದೆ ಅನ್ಬಿಟ್ಟು. ಅದು ಬಂದು ನೀವು ಪವರ್ ಸ್ಟೇರಿಂಗ್ ಆಯಿಲ್ ನೋಡ್ತಾ ಇದ್ರೆ, ಬ್ಯಾಟರಿ ಕಟ್ ಆಫ್ ಸ್ವಿಚ್ ಇದೆ. ಇದು ಬಂದು ಅಶೋಕ್ ಲೈಲ್ಯಾಂಡ್ ಅವ್ರನ್ನ H ಸೀರೀಸ್ ಇಂಜಿನ್ ಇದೆ. ಇದರಲ್ಲಿ H ಸೀರೀಸ್ ನ BS6 ಇಂಜಿನ್ ಇದೆ. 6 ಸಿಲಿಂಡರ್ ಇಂಜಿನ್ ಬರುತ್ತೆ ಇದರಲ್ಲಿ. ಇದು ಬಂದು ಹೆವಿ ಡ್ಯೂಟಿ ಬೋಗಿ ಸಸ್ಪೆನ್ಷನ್ ಇದೆ ಇದು. ಮತ್ತೆ ಇದರಲ್ಲಿ ನೀವು ನೋಡ್ತಾ ಇರುವಂತದ್ದು ಡಬಲ್ ಡಿಫರೆನ್ಶಿಯಲ್ ಇದೆ. ಫ್ರಂಟ್ ಹೌಸಿಂಗ್ ಒಂದಿರುತ್ತೆ, ಸೆಕೆಂಡ್ ಒಂದಿರುತ್ತೆ, ಎರಡು ಡಿಫರೆನ್ಶಿಯಲ್ ಇರುತ್ತೆ. ಇದು ಬಂದು ವಿ ಬಾರ್ ಇದೆ, 2 ವಿ ಬಾರ್ ಗಳಿರುತ್ತೆ ಈ ಗಾಡಿಯಲ್ಲಿ. ಮತ್ತೆ ಇವಾಗ ನೀವು ನೋಡ್ತಾ ಇರೋದು ವೇರ್ ಪ್ಯಾಡ್ ಇದೆ. ಒಂದೊಂದು ಟ್ಯೂಬ್ಗೂ ಕೂಡ ಒಂದೊಂದು ವೇರ್ ಪ್ಯಾಡ್ ಗಳನ್ನ ಕೊಟ್ಟಿರ್ತಾರೆ. ಒಟ್ಟು 4 ವೇರ್ ಪ್ಯಾಡ್ ಗಳು ಇದರಲ್ಲಿ ಈ ಒಂದು ವೆಹಿಕಲ್ ಅಲ್ಲಿ ಬರುತ್ತೆ. ಈ ಒಂದು ಗಾಡಿಯಲ್ಲಿ 20 ಲೀಟರ್ ಕೆಪಾಸಿಟಿ ಇರುವಂತ ಆಡ್ ಬ್ಲೂ ಟ್ಯಾಂಕ್ ಇದೆ. ಗಲ್ಫ್ ಆಡ್ ಬ್ಲೂ ಮಾತ್ರ ಈ ಒಂದು ಗಾಡಿಗೆ ಯೂಸ್ ಮಾಡಬೇಕಾಗುತ್ತೆ. ಅದ್ ಬಿಟ್ರೆ ಇದು ಈಚ್ ಸಿಸ್ಟಮ್ ಅನ್ನ ಒಂದು. ಬನ್ನಿ ಇವಾಗ ಕ್ಯಾಬಿನ್ ಒಳಗಡೆ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ. ಕಂಪ್ಲೀಟ್ ಈ ಒಂದು ಕ್ಯಾಬಿನ್ ಬಂದು AC ಕ್ಯಾಬಿನ್ ಇರುತ್ತೆ. ಅಶೋಕ್ ಲೈಲ್ಯಾಂಡ್ ಅವರ ಕ್ಯಾಪ್ಟನ್ ಸೀರೀಸ್ ಗಾಡಿಗಳಲ್ಲಿ ಮಾತ್ರ AC ಕ್ಯಾಬಿನ್ ಬರುತ್ತೆ. ಒಳಗಡೆ ಕುತ್ಕೊಂಡ್ರೆ ಒಳ್ಳೆ ಕಾರ್ ಅನ್ನೋ ಫೀಲ್ ಅಲ್ಲಿ ಇರ್ತೀವಿ ನಾವು. ಲಾರಿ ಟಿಪ್ಪರ್ ಅಂತ ಅನ್ಸೋದೇ ಇಲ್ಲ ಈ ಒಂದು ಕ್ಯಾಬಿನ್ ಒಳಗಡೆ. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಎಲ್ಲವೂ ಕೂಡ, ಸೀಟ್ ಕೂಡ. ಬನ್ನಿ ನೋಡೋಣ ಈ ಒಂದು ಗಾಡಿಯನ್ನ ಸ್ಟಾರ್ಟ್ ಮಾಡಿ ನೋಡೋಣ. ಈಗ ಮೊದಲನೇದಾಗಿ ಇಗ್ನಿಷಿಯನ್ ಆನ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ಇರುವಂತ ಡ್ಯಾಶ್ ಬೋರ್ಡ್ ಅಲ್ಲಿರೋ ಎಲ್ಲಾ ಲೈಟ್ಸ್ ಗಳು ಆನ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ನೋಡಿ ಗಾಡಿ ಸೌಂಡ್ ಕೇಳಿಸ್ಕೊಳ್ಳೋಣ. ನೋಡಿ ಈಗ ಬ್ಲೋಯರ್ ಅನ್ನ ಆನ್ ಮಾಡ್ತೀನಿ ನೋಡೋಣ. ಆಫ್ ಆಗಿದೆ, ಈಗ ಆನ್ ಮಾಡ್ತೀನಿ. ಒಂದು ಪಾಯಿಂಟ್ ಆನ್ ಮಾಡ್ತೀನಿ ನೋಡಿ. ಸೌಂಡ್ ನೋಡಿ, ಸೌಂಡ್ ಹೇಗೆ ಕೇಳಿಸುತ್ತೆ ಅದು ಸಪ್ರೇಟ್ ಆಗಿ. ಕಂಪ್ಲೀಟ್ AC ಕ್ಯಾಬಿನ್, AC ಕೂಡ ಇದೆ. AC ಸ್ವಿಚ್ ಇದೆ. ಎಷ್ಟು ಬೇಗ ಅಷ್ಟು ನಾವು ಕಂಟ್ರೋಲ್ ಮಾಡ್ಕೋಬಹುದು AC ಸ್ವಿಚ್ ಅಲ್ಲಿ. ನೀವೇನಾದ್ರೂ ಡಾಕ್ಯುಮೆಂಟ್ ಇಟ್ಕೋಬಹುದು ಇದೊಂದು ಸಪ್ರೇಟ್ ಲಾಕರ್ ಕೂಡ ಇದೆ. ಇದೊಂದು ಡಾಕ್ಯುಮೆಂಟ್ ಎಲ್ಲ ಇಲ್ಲಿ ಇಟ್ಕೋಬಹುದು ಆರಾಮಾಗಿ. ಇನ್ನೊಂದ್ಸರಿ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಒಂದು 15 RPM ಗೆ ರೈಸ್ ಮಾಡೋಣ. ಸೌಂಡ್ ಹೇಗೆ ಬರುತ್ತೆ ಇಂಜಿನ್ ಸೌಂಡ್ ಕೇಳಿ ನೋಡೋಣ. ಫ್ರಂಟ್ ಹೆಡ್ಲೈಟ್ ಏನಿದೆ ಅದನ್ನ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಇದೊಂದು ಹೈಡ್ರಾಲಿಕ್ ಸ್ವಿಚ್ ಇದೆ. ಟಿಪ್ಪಿಂಗ್ ಅನ್ನ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಇದೊಂದು ಇದೆ. ಆ ರೆಡ್ ಸ್ವಿಚ್ ಅನ್ನ ಆನ್ ಮಾಡಿ ಫ್ರಂಟ್ ಫಾರ್ವರ್ಡ್ ಮಾಡಿದ್ರೆ ಅಪ್ ಆಗುತ್ತೆ, ಬ್ಯಾಕ್ ಸೈಡ್ ಮಾಡಿದ್ರೆ ಡೌನ್ ಆಗುತ್ತೆ. ಈ ಒಂದು ಸ್ವಿಚ್ ಅನ್ನ ಆನ್ ಮಾಡ್ಬೇಕು ಯಾವಾಗ್ಲೂ ಕೂಡ. ಈ ಒಂದು ಗಾಡಿ ಫ್ಯೂಯಲ್ ಎಕಾನಮಿ 5 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಒಂದು ಗಾಡಿದು ಮೈಲೇಜ್ ಟಿಪ್ಪರ್ದು ಈಗ ಪ್ರೆಸೆಂಟ್ 5 ಬರ್ತಾ ಇದೆ ವಿತೌಟ್ ಲೋಡ್ ಅಲ್ಲಿ. ಇಂಜಿನ್ ಡಯಾಗ್ನೋಸ್ಟಿಕ್ ಅಲ್ಲಿ ಯಾವುದೇ ರೀತಿ ಇಲ್ಲ. ಆಫ್ಟರ್ ಟ್ರೀಟ್ಮೆಂಟ್ ಕೂಡ ನೋ ಫಾಲ್ಟ್ ಕೂಡ ಅಂತ ತೋರಿಸ್ತಾ ಇದೆ. ABS ಕೂಡ ಕರೆಕ್ಟ್ ಆಗಿದೆ ಗಾಡಿಯಲ್ಲಿ. ನೋ ವಾರ್ನಿಂಗ್, ಎಲ್ಲವೂ ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಕರೆಕ್ಟ್ ಆಗಿದೆ. ಏನ್ ಪ್ರಾಬ್ಲಮ್ ಇಲ್ಲ ಈ ಒಂದು ಗಾಡಿಯಲ್ಲಿ. ಇದೊಂದು ಎಲ್ಲಾ BS6 ಗಾಡಿಯಲ್ಲಿ ಈ ರೀತಿ ಅಪ್ಡೇಟ್ ಸಿಗುತ್ತೆ. ರೈಟ್ ಸೈಡ್ ಇಂಡಿಕೇಟರ್ ಇದೆ. ಇದು ಒಂದು ಫ್ರಂಟ್ ಇಂಡಿಕೇಟರ್ ಇದೆ. ಅದ್ ಬಿಟ್ರೆ ರಿಫ್ಲೆಕ್ಟರ್ ಇದೆ. 2 ಫ್ರಂಟ್ ಡೂಮ್ ಇದೆ. ಒಟ್ಟು 4 ಡೂಮ್ ಬರುತ್ತೆ ಈ ಒಂದು ವೆಹಿಕಲ್ ಅಲ್ಲಿ. 250 ಹಾರ್ಸ್ ಪವರ್ ನ H ಸೀರೀಸ್ 6 ಸಿಲಿಂಡರ್ ಇಂಜಿನ್ ಇದೆ. 2400 RPM ಇದೆ. 900 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 9+1 9 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಈ ಒಂದು ವೆಹಿಕಲ್ ಅಲ್ಲಿ. ಶಿಫ್ಟಿಂಗ್ ಮೋಡ್
ಇದರಲ್ಲಿ ಶಿಫ್ಟಿಂಗ್ ಮೋಡ್ ಬಂದು ಕೇಬಲ್ ಸಿಸ್ಟಮ್ ಇದೆ, ಸಾಫ್ಟ್ ಆಗಿ ಶಿಫ್ಟ್ ಮಾಡ್ಬೋದು ಗೇರ್ ಅನ್ನ. ಇದಿಷ್ಟು ಕೂಡ ಈ ಒಂದು ವಿಡಿಯೋದ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.